ನಮಸ್ಕಾರ. ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ ನಿಮ್ಮ ನಿಜಮನ ಟಾಕ್ ಸೀರೀಸ್ ಚಾನಲ್‌ಗೆ. ನಾನು ನಿಮ್ಮ ನಿಜಮನ. ವೆಲ್ಕಮ್ ಬ್ಯಾಕ್ ಟು ನಿಜಮನ ಟಾಕ್ ಸೀರೀಸ್. ಸ್ನೇಹಿತರೆ, ಪ್ರೀತಿ ಅನ್ನೋದು ತುಂಬಾನೇ ಅದ್ಭುತವಾದಂತಹ ಒಂದು ಭಾವನೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಪ್ರೀತಿ ಅನ್ನೋದಾಗಿರುತ್ತೆ. ಆದರೆ ಆ ಪ್ರೀತಿಯಲ್ಲಿ ತ್ಯಾಗ ಅನ್ನೋದಿದೆಯಲ್ಲ, ಅದು ಸಿಹಿಯಾದ ನೋವು ಅಂತಾನೆ ಹೇಳ್ಬೋದು. ಕೆಲವರಿಗೆ ಅದು ತುಂಬಾನೇ ಮಾರಣಾಂತಿಕ ನೋವು ಅಂತಾನೂ ಹೇಳ್ಬೋದು. ಆದರೆ ಇವತ್ತಿನ ಸ್ಟೋರಿ ಅದೇನೆ. ಪ್ರೀತಿ ಮಧುರ, ತ್ಯಾಗ ಅಮರ. ಈ ಕಥೆಯಲ್ಲಿ ಎರಡು ಪಾತ್ರಧಾರಿಗಳು. ಮೊದಲನೇದು ರಾಮು, ಎರಡನೇದು ಸೀತೆ. ಒಬ್ಬ ರಾಮು, ಒಬ್ಬ ಸೀತೆ, ಇವರಿಬ್ಬರ ಪ್ರೇಮ ಕಥೆ. ಬನ್ನಿ ಕೇಳೋಣ. ಹನುಮನಗರಿ ಎಂಬುವ ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬ ಯುವಕ, ಅವನ ಹೆಸರೇ ರಾಮು. ಆ ರಾಮುವಿನ ಕುಟುಂಬ, ಅವನಿಗೆ 3 ಜನ ಅಣ್ಣ ತಮ್ಮಂದಿರು, ತಂದೆ, ತಾಯಿ. ತಂದೆ ಒಬ್ಬ ಬಡ ಮೇಷ್ಟ್ರು. ತಾಯಿ ಮನೆಯಲ್ಲಿ ಮಕ್ಕಳ ಆರೈಕೆಯನ್ನ ಮಾಡುತ್ತಾ ಇರ್ತಾಳೆ. ರಾಮು ಸೆಕೆಂಡ್ PUCಯಲ್ಲಿ ಓದ್ತಾ ಇರ್ತಾನೆ. ಅಲ್ಲಿ ಅವನಿಗೆ ಒಂದು ಹುಡುಗಿಯ ಮೇಲೆ ಪ್ರೀತಿ ಆಗುತ್ತೆ. ಅವಳೇ ಸೀತೆ. ಸೀತೆ ಅವಳು ಒಂದು ಬಡ ಕುಟುಂಬದಲ್ಲಿ ಜನಿಸಿದಂತಹ ಹುಡುಗಿ. ಒಬ್ಬಳೇ ಮಗಳು. ತಂದೆ ತಾಯಿ ಆ ತಂದೆ ತಾಯಿ ಮಗಳನ್ನ ತುಂಬಾನೇ ಪ್ರೀತಿಯಿಂದ ಸಾಕಿರ್ತಾರೆ. ಆ ಮಗಳು ತನ್ನ ತಂದೆ ತಾಯಿಯನ್ನ ತುಂಬಾನೇ ಪ್ರೀತಿಯಿಂದ, ಗೌರವದಿಂದ ನಡೆಸ್ಕೊತಾ ಇರ್ತಾಳೆ. ಆದರೆ ವಯಸ್ಸು ಹೀಗೆ ಕಾಲೇಜು ಶುರುವಾಗುತ್ತೆ. ಮೊದಲನೆಯ ದಿವಸ ರಾಮು ಹಾಗೂ ಸೀತೆ ಒಂದೇ ಕ್ಲಾಸ್. ಆ ರಾಮು ಮೊದಲನೇ ದಿವಸದಲ್ಲಿ ಸೀತೆಯನ್ನ ನೋಡಿದ ತಕ್ಷಣ ಅವನ ಮನಸ್ಸಿನಲ್ಲಿ ಏನೋ ಒಂಥರ ಖುಷಿಯ ಭಾವನೆ, ಅವನ ಮನಸ್ಸಿನಲ್ಲಿ ಆ ಪ್ರೀತಿ ಎಂಬುದು ಜನಿಸುತ್ತೆ. ಸೀತೆಗೆ ಅವನನ್ನು ನೋಡಿದರೆ ಏನೋ ಒಂಥರ ಭಯ, ನಾಚಿಕೆ. ಇವನ್ ಏಕೆ ನನ್ನನ್ನೇ ನೋಡ್ತಾನೆ, ಇವನ್ ಯಾಕೆ ನನ್ನನ್ನೇ ಮಾತಾಡ್ಸಕ್ಕೆ ಪ್ರಯತ್ನ ಪಡ್ತಾನೆ ಅಂತ. ಆದರೆ ಒಂದು ದಿವಸ ರಾಮು ಧೈರ್ಯ ಮಾಡಿ ಸೀತೆಯ ಬಳಿ ಹೋಗಿ, ಸೀತೆ, ನಾನು ನಿನ್ನ ಸುಮಾರು ದಿವಸದಿಂದ ಮಾತಾಡಿಸ್ಬೇಕು ಅಂತ ಅನ್ಕೋತಿದ್ದೀನಿ. ಆದರೆ ನಿನ್ನ ನೋಡಿದಾಗ ಏನೋ ಒಂಥರ ಖುಷಿ, ಏನೋ ಒಂಥರ ಭಯವೂ ಸಹ ಆಗುತ್ತೆ. ಅದರಿಂದ ಮಾತಾಡ್ಸಕ್ಕಾಗ್ತಿರ್ಲಿಲ್ಲ. ಇವತ್ತು ಧೈರ್ಯ ಮಾಡಿ ನಿನ್ನ ಮಾತಾಡ್ಸಕ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಸೀತೆ ಹೇಳ್ತಾಳೆ, ನನ್ನ ಹತ್ರ ಏನ್ ಮಾತಾಡ್ಬೇಕು ನೀನು ಅಂತ. ಆಗ ರಾಮು ಹೇಳ್ತಾನೆ, ಮನದಲ್ಲಿರೋ ಮಾತು ನಿನ್ನ ಮುಂದೆ ಹೇಳುವೆ, ನೀನು ಅದನ್ನು ಸಹನೆಯಿಂದ ಕೇಳು ಗೆಳತಿ ಅಂತ ಹೇಳಿ ರಾಮು ಹೇಳ್ತಾನೆ, ಸೀತೆ, ನಾನು ನಿನ್ನ ಪ್ರೀತಿಸುತ್ತಿದ್ದೇನೆ, ನೀನು ನನ್ನ ಪ್ರೀತಿಸ್ತೀಯಾ ಅಂತ ಕೇಳ್ತಾನೆ. ಸೀತೆ ಗಾಬರಿಗೊಂಡು, ಏನು, ನನಗದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ. ರಾಮು ಹೇಗೋ ಏನೋ ಮಾಡಿ ಸೀತೆಯನ್ನ ಒಪ್ಪಿಸ್ತಾನೆ. ಆದ್ರೆ ಪ್ರೀತಿ ಮಧುರ, ತ್ಯಾಗ ಅಮರ. ರಾಮು ಸೀತೆ ಇಬ್ಬರು ಪ್ರೀತಿಯನ್ನು ಒಪ್ಕೋತಾರೆ. ಆದ್ರೆ ತೊಂದರೆ ಏನಂದ್ರೆ, ಇಬ್ಬರಲ್ಲೂ ಪ್ರೀತಿ ಇದೆ, ಆದ್ರೆ ಮನೆಯವರ ಭಯ ಇದೆ. ಯಾಕಂದ್ರೆ ಅವರಿಬ್ಬರು ಬೇರೆ ಬೇರೆ ಜಾತಿ. ಬೇರೆ ಯಾರು ಆಗಿದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅನ್ನುವಂತಹ ಬಂಧಗಳನ್ನ ಬಿಟ್ಟು ಓಡಿ ಹೋಗ್ತಿದ್ದೆ. ಆದ್ರೆ ನಮ್ಮ ಕಥೆಯ ಪಾತ್ರಧಾರಿಗಳು ತುಂಬಾ ಒಳ್ಳೆಯವರು ಅನ್ಸುತ್ತೆ. ಅವರೇ ಸ್ವತಃ ಅರ್ಥ ಮಾಡಿಕೊಂಡು, ಇಲ್ಲ, ನೀನು ಈಗ ಕೆಲವು ತಿಂಗಳಿಂದ ನನಗೆ ಪರಿಚಯ ಆಗಿದೆಯಾ, ನಾವು ಪ್ರೀತಿಸ್ತಾ ಇದ್ದೇವೆ, ಆದರೆ ನಮಗೆ ಜನ್ಮವನ್ನು ಕೊಟ್ಟು ನಮ್ಮನ್ನ ಸಾಕಿ ಬೆಳೆಸಿದಂತಹ ಅಪ್ಪ ಅಮ್ಮ ಇನ್ನಿಷ್ಟು ನಮ್ಮನ್ನ ಪ್ರೀತಿಸ್ತಾ ಇರಬೇಡ. ಹಾಗೆ ನಮಗೂ ನಮ್ಮ ಅಪ್ಪ ಅಮ್ಮನ ಮೇಲೆ ಗೌರವ ಇದೆ, ಪ್ರೀತಿ ಇದೆ. ಹೌದು, ಏನು ಮನಸ್ಸು ಪ್ರೀತಿ ಮಾಡುವುದು, ಪ್ರೀತಿಯನ್ನ ಇಬ್ಬರು ಒಪ್ಕೊಂಡ್ವಿ. ಆದರೆ ಆ ಪ್ರೀತಿ ಬೇರೆಯವರ ನೋವಿಗೆ ಕಾರಣ ಆಗ್ಬಾರ್ದಲ್ವಾ ಅಂತ ಇಬ್ಬರು ಮಾತಾಡ್ಕೊಂಡು ಕೊನೆಗೆ ಒಂದು ದಿವಸ ಏನ್ ಮಾಡ್ತಾರೆ, ಈ ಒಂದು ಪ್ರೀತಿಗಿಂತ ಅಪ್ಪ ಅಮ್ಮನ ಪ್ರೀತಿ, ಅಣ್ಣ ತಮ್ಮಂದಿರ ಬಾಂಧವ್ಯವೇ ಹೆಚ್ಚು ಅಂತ ಹೇಳಿ ಇಬ್ಬರು ಸಹ ನೋವಿನಲ್ಲಿ ಖುಷಿಯಿಂದ ದೂರ ಆಗ್ತಾರೆ. ಇದೇ ಅಲ್ವಾ ತ್ಯಾಗ. ಹಾಗೆ ಇದರ ಒಂದು ಅರ್ಥ ಏನಂದ್ರೆ, ಪ್ರೀತಿ ಅಂತ ಹೇಳಿ ಕುರುಡರಾಗಿ ಎಷ್ಟೋ ಜನ ಪ್ರೀತಿಯನ್ನ ಮಾಡಿ ಮನೆಯಲ್ಲಿ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ದೂರ ಆಗಿ ಮನೆಯವರಿಗೆ ನೋವನ್ನ ಕೊಟ್ಟು ಬದುಕ್ತಾ ಇರ್ತಾರೆ. ಅವರು ಸಹ ಜೀವನದಲ್ಲಿ ನೆಮ್ಮದಿಯಾಗಿರುವುದಿಲ್ಲ, ತನ್ನ ಮನೆಯವರು ಸಹ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಇರುವ ಹಾಗೆ ಮಾಡಿ ಹೋಗ್ತಾರೆ. ಅದನ್ನ ಪ್ರೀತಿ ಮಾಡಿ ಒಳ್ಳೆಯದೇ, ಆದರೆ ಮನೆಯವರನ್ನ ಒಪ್ಪಿಸಿ ನಂತರ ಮದುವೆಯಾಗಿ. ಇದು ಈ ಕಥೆಯ ಸಾರಾಂಶ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.